ಹುಲಿಯ ಒಂದು ಸರ್ಚಲ್ಲಿ ಹೋಗಿದ್ದೀವಿ. ರೀಸೆಂಟಾಗಿ ಮರಿಗಳು ಹಾಕಿದೆ ಅಂತೆ. ಸೊ ನಮಸ್ಕಾರ ಟ್ರಾವೆಲರೀಸ್, ಹೇಗಿದ್ದೀರಾ? ನಾವಿವತ್ತು ಒಂದು ಸ್ಪೆಷಲ್ ಆಗಿರೋ ಜಾಗಕ್ಕೆ ಬಂದಿದ್ದೀವಿ. ಇದು ಕಬಿನಿ ಜಲಾಶಯ ಇರುವಂತಹ ನಾಗರಹೊಳೆ ಫಾರೆಸ್ಟ್. ಸೊ ನಮ್ಮ ಸುನಿಲ್ ಅವರ ಬ್ರದರ್ ಅವರು ನಮ್ಮನ್ನು ಒಂದು ಸಕ್ಕದಾಗಿರೋ ಸಫಾರಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತಿನ ಇಡೀ ವಿಡಿಯೋ ನಿಮಗೆ ಸಫಾರಿ ತೋರಿಸ್ತೀವಿ, ಅಲ್ಲೆಲ್ಲ ಏನೆಲ್ಲ ಆ್ಯನಿಮಲ್ಸ್ ಸ್ಪಾಟ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನಾವಿವಾಗ ಚಂದು ಹೇಳ್ದಂಗೆ ಸಫಾರಿಗೆ ಹೋಗ್ತಾ ಇದ್ದೀವಿ. ಮೊನ್ನೆ ತುಂಬ ಒಂದು ಒಳ್ಳೆಯ ಸ್ಟೇಯಲ್ಲಿದ್ದೀವಿ, ಅದ್ರ ಬಗ್ಗೆನೂ ಮಾತಾಡೋಣ. ಬಟ್ ಫಸ್ಟ್ ಸಫಾರಿ ನೋಡಿ ಯಾವ್ಯಾವ ಆ್ಯನಿಮಲ್ನ ನೋಡ್ತೀವಿ ಅನ್ನೋದನ್ನು ನೋಡೋಣ ಬನ್ನಿ. ಜಂಗಲ್ ಸಫಾರಿಗೆ ಹೋಗ್ತಾ ಇರೋದು. ನಾವು 2 ಜಂಗಲ್ ಸಫಾರಿ ಮಾಡಿದ್ದೀವಿ. ಒಂದು ಮಧ್ಯಾಹ್ನ, ಒಂದು ಆಮೇಲೆ ಬೆಳಗಿನ ಜಾವ ಒಂದು ಜಂಗಲ್ ಸಫಾರಿ ಮಾಡ್ತಾ ಇದ್ದೀವಿ. ಬನ್ನಿ ನಮ್ಮ ವ್ಯಾನನ್ನು ನಿಮಗೆ ತೋರಿಸಿ. ನೋಡ್ತಾ ಇರೋದು ಇದು ಕ್ಯಾಂಪ್ ವೈರು. ಇದರಲ್ಲಿ ಟೋಟಲ್ ಫ್ರಂಟ್ ಡ್ರೈವರ್ ಪಕ್ಕ ಒಂದು, ಹಿಂದೆ ಚಂದು ಕೂತಿರೋದು 3, ಹಿಂದೆ 2, ಹಿಂದೆ 3. ಇದು ನೀವು ನೋಡ್ತಾ ಇರೋದು ವೈಲ್ಡ್ ಲೈಫ್ ರೇಂಜ್ ಎಂಟ್ರಿ. ಇಲ್ಲಿಂದ ನಾವು ಕಾಡಿನ ಎಂಟ್ರಿ ಆಗ್ತೀವಿ. ಎಲ್ಲ ಟೈಗರ್ ರೂಲ್ ಮಾಡುವಂಥ ಕಿಂಗ್ಡಮ್. ನಮ್ಮ ಸಫಾರಿ ಇಲ್ಲಿಂದ ಶುರುವಾಗುತ್ತೆ. ನೀವು ನೋಡ್ಬೋದು, ಫಸ್ಟ್ ಗೆಸ್ಟ್ ಆಫ್ ನೇಚರ್. ನಮಗೆ ಜಿಂಕೆಗಳ ತುಂಬಾ ಚೆನ್ನಾಗಿ ದರ್ಶನ ಆಗ್ತಾಯಿದೆ. ಇಲ್ಲಿ ನೋಡಿ, ಒಂದು ಕಂಪ್ಲೀಟ್ ಹರ್ಡ್ ಆಫ್ ಜಿಂಕೆಗಳು ಆರಾಮಾಗಿ ಓಡಾಡ್ತಾ ಇದ್ದಾವೆ. ದಟ್ಟವಾದ ಕಾಡಿನ ಮಧ್ಯೆ ನಾವು ಪ್ರಾಣಿಗಳ ಹುಡುಕಾಟದಲ್ಲಿ ಹೋಗ್ತಾ ಇದ್ದೀವಿ. ಸೊ ತುಂಬಾ ಡೀಪ್ ಫಾರೆಸ್ಟ್ ಇಲ್ಲಿ ನಾವು ಹಾಗೇ ಹೋಗುತ್ತಾ ನಮಗೆ ಇಲ್ಲಿ ನೋಡಿ ನವಿಲ್ ಕಾಣ್ತಾ ಇದೆ. ಆಮೇಲೆ ಕೆಲವು ಜಿಂಕೆಗಳು. ಒಳಗಡೆ ಹೋಗ್ತಾ ಇದ್ದೀವಿ ಫಾರೆಸ್ಟ್. ನೋಡಿ ಒಂಟಿ ಸಲ್ಗ ಟಸ್ಕರ್ ಇಲ್ಲಿದ್ದಾನೆ. ಎಫರ್ಟ್ ಸೈಟಿಂಗ್ ಆಗಿದೆ ಅಂತ ಮೆಸೇಜ್ ಬಂದಿದೆ, ಅದಕ್ಕೆ ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ಇದು ನೋಡಿ ಕ್ಯೂಟ್ ಲಂಗೂರ್ಸ್. Let's go and watch leopard. ದಟ್ಟವಾದ ಕಾಡು ಮಧ್ಯದಲ್ಲಿ ನಮ್ಮ ಕಪಿಸೇನೆ ಫಾರೆಸ್ಟ್ ಅಲ್ಲಿ ಫುಲ್ಲು ಸೈಟಿಂಗ್ ಆಗ್ತಾಯಿದೆ ಅನಿಸುತ್ತೆ. ಅಲ್ಲಿ ಗಾಡಿಗಳಿದ್ದಾವೆ, ಬನ್ನಿ ನೋಡೋಣ ಏನು ಸೈಟಿಂಗ್ ಇದು. ಬಿಗ್ ಕ್ಯಾಟ್ಸ್ ಪಾಸಿಬಲ್ ಇದೆ, ಎಲ್ಲರೂ ಅಲ್ಲೇ ಇದ್ದಾರೆ. ನೆಕ್ಸ್ಟ್ ಲೆವೆಲ್ ಇಲ್ಲಿ ಲೆಪರ್ಡ್ದು ಸ್ಪಾಟಿಂಗ್ ಆಗಿದೆ. ಇಲ್ಲಿ ಕಾಣ್ತಾ ಇಲ್ಲ. ನೆಕ್ಸ್ಟ್ ಲೆವೆಲ್ ಕ್ಯಾಮೋಫ್ಲಾಜ್ ಆಗಿ ಇದ್ರ ಹಿಂದೆ ಕೂತಿದ್ದಾನೆ. ಮೇನ್ ಕ್ಯಾಮ್ರಾ ಫುಟೇಜ್ ಹಾಕ್ತೀನಿ, ಬಟ್ ಮಲ್ಕೊಂಡು ಇವಾಗ ಎತ್ತಿ ಓಡಾಡ್ತಾ ಇದೆ. ಇದರಲ್ಲಿ ಕಾಣ್ತಾ ಇದೆ, ಇದ್ರ ಫುಟೇಜ್ ಹಾಕ್ತೀನಿ ನಾನು ವಿಡಿಯೋನಲ್ಲಿ. ಅಲ್ಲಿದ್ದಾನೆ ಕಳ್ಳ. ಅಲ್ಲಿದ್ದಾನೆ ಕಳ್ಳ. ಅಲ್ಲಿ ಕುಂತಿದೆ, ಬಟ್ ಕಾಣ್ತಾ ಇಲ್ಲ. ಅದು ಕ್ಯಾಮೋಫ್ಲಾಜ್ ಆಗಿದೆ. ಲೆಪರ್ಡ್ ನೋಡಿಕೊಂಡು ಇವಾಗ ಹುಲಿಯ ಒಂದು ಶೋಧನಕ್ಕೆ ಹೋಗೋಣ. ಹುಲಿ ರೀಸೆಂಟಾಗಿ ಮರಿಗಳು ಹಾಕಿದಾಗ ಲೆಪರ್ಡ್ ನೋಡಿದ್ವಿ. ಲೆಪರ್ಡ್ ಫುಲ್ಲು ಜೋಜೋ ಮಾಡಿ ಫುಲ್ ಲೇಸಿ ಮಾಡಲ್ ಇಟ್ಕೊಂಡು ಇವಾಗ ಹುಲಿಯ ಒಂದು ಸರ್ಚಲ್ಲಿ ಹೋಗಿದ್ದೀವಿ. ರೀಸೆಂಟಾಗಿ ಮರಿಗಳು ಹಾಕಿದೆ ಅಂತೆ. ಸೊ ಮಮ್ಮಿ ವಿತ್ ಕಪ್ಸ್ ಸಿಕ್ಕರೆ ದ ಸಫಾರಿ ಈಸ್ ಸಕ್ಸಸ್ಫುಲ್. ಬಟ್ ನೇಚರ್ ಇಸ್ ಒನ್ ಆಫ್ ದ ಫೈನೆಸ್ಟ್ ಇಲ್ಲಿ. ಮೇಡಮ್ ಅವ್ರು ಫುಲ್ ಕೂತಿದ್ದಾರೆ ಅಲ್ಲಿ.
ನೋಡಿ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಕುಣಿತ ಮಾಡ್ತಾ ಇರೋದನ್ನು ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತದೆ. ನವಿಲಿನ ಕುಣಿತ. ಇದು ಬ್ಯಾಕ್ ವಾಟರ್ ಸೈಟಿಂಗ್ ಪಾಯಿಂಟು. ಇಲ್ಲಿ ನೋಡಿ ನೀವು ದೊಡ್ಡ ಒಂದು ಎಲಿಫೆಂಟ್ ಬರ್ಡ್ನ ನೋಡ್ಬೋದು. ನೇಚರ್ ಹ್ಯಾಡ್ ಅನದರ್ ಪ್ಲ್ಯಾನ್. ನೋಡಿ ಬೇಕಾದಷ್ಟು ಮಳೆ ಆಗ್ತದೆ. ಆಮೇಲೆ ಅಲ್ಲಿ ಮುಂದೆ ಒಂದು ಸಾಂಬಾರ್ ನಿಂತಿದೆ ನೋಡಿ. ನೋಡೋಣ ಬನ್ನಿ. ಇವತ್ತು ಇಷ್ಟೇ ನನಗೆ. ಅದು ತುಂಬ ಅಲರ್ಟ್ ಪೊಸಿಷನಲ್ಲಿ ತುಂಬ ಜೋರಾಗಿ ಬೀಳ್ತಾ ಇದೆ ಮಳೆ. ನಿನ್ನೆ ಮಧ್ಯಾಹ್ನ ನಮಗೆ ಮಳೆ ಕಾರಣದಲ್ಲಿ ಟೈಗರ್ ಸ್ಪಾಟಿಂಗ್ ಆಗಲಿಲ್ಲ. ಸೊ ಇವತ್ತು ನೆಕ್ಸ್ಟ್ ಡೇ ನಾವು ಮಾರ್ನಿಂಗ್ ಸಫಾರಿಯಲ್ಲಿ ನಮ್ಮ ಲಕ್ನ ಟ್ರೈ ಮಾಡ್ತಾಯಿದ್ವಿ. ಫಸ್ಟ್ ಸ್ಪಾಟಿಂಗ್ಗೆ ನಮ್ಮದು ಗಜರಾಜ. ಅವನ್ನ ನೋಡಿಕೊಂಡು ನಮ್ಮ ಈ ಒಂದು ಸಫಾರಿಯನ್ನು ಶುರು ಮಾಡಿ. ಬ್ಯೂಟಿಫುಲ್ ಮಿಸ್ಟ್ ಆಗಿದೆ ಫಾರೆಸ್ಟ್. ಸ್ಪಾಟಿಂಗ್ ಚಾನ್ಸಸ್ ಎಷ್ಟಿದೆ ಅಂತ. ಸೊ ಜಸ್ಟ್ ಸಫಾರಿ ಮಾಹಿತಿಯನ್ನು ಕೊಡಬೇಕಾದಲ್ಲಿ ಇದು 3900 ಪರ್ ಪರ್ಸನ್ ಪರ್ ಸಫಾರಿ ಇರುತ್ತೆ. ನಾನು ಚಂದು, ನನ್ನ ತಮ್ಮ ಹಾಗೂ ತಮ್ಮನ ವೈಫ್, ನಾವು 4 ಜನ ಹೋಗಿದ್ವಿ. ಆಮೇಲೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಸ್ಟೇನಲ್ಲಿ ನಾವು ಇಳ್ಕೊಂಡಿದ್ವಿ. ಸೊ ನಮಗೆ ನವಿಲು, ಜಿಂಕೆ, ಸಾಂಬ್ರಾಣಿ, ಆಮೇಲೆ ಮಂಗೂಸು ಎಲ್ಲ ಕಾಣ್ತು. ಬಟ್ ಈ ವಿಡಿಯೋನಲ್ಲಿ ಹಾಗೂ ಈ ಸಫಾರಿನಲ್ಲಿ 2 ಸಫಾರಿನಲ್ಲಿ ಕೂಡ ನಮಗೆ ಟೈಗರಿನ ಸ್ಪಾಟಿಂಗ್ ಆಗಿಲ್ಲ. ಮೇ ಬಿ ನೆಕ್ಸ್ಟ್ ಟೈಮ್ ಅವರು ನಮಗೆ ದರ್ಶನ ಕೊಡ್ತಾರೆ ಅಂದ್ಕೊತೀವಿ. ಸೊ ನಾವು ಸಫಾರಿಯಿಂದ ವಾಪಸ್ ನಮ್ಮ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಇದಾಗಿತ್ತು ಈ ವಿಡಿಯೋ. ಮುಂದಿನ ವಿಡಿಯೋ ತನಕ ಇದೇ ಥರ ನಮ್ಮನ್ನು ಫಾಲೋ ಮಾಡ್ತಾ ಇರಿ, ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ, ದೇಶ ವಿದೇಶನ ಸುತ್ತಾ ಇರೋಣ.